ನಮಸ್ಕಾರ, ನಾನು ಅಶ್ವಿನಿ. ನಾನಿದ್ದೀನಿ ಇವತ್ತು ನೇಚರ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲಲ್ಲಿ. ನಮ್ಮ ಜೊತೆ ಇದ್ದಾರೆ ಇವತ್ತು ಗಾಂಧಿನಿ ಗೆಸ್ಟ್ ಹೌಸ್ ಪ್ರೊಡ್ಯೂಸರ್ ಆದಂಥ ಗಿರೀಶ್ ಕೌರ್ ಅವರು. ವೆಲ್ಕಮ್ ಟು ನೇಚರ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಸರ್. ಸೊ ದ ಮೇನ್ ಥಿಂಗ್, ಗಾಂಧಿನಿ ಗೆಸ್ಟ್ ಹೌಸ್ ಪ್ರೊಡ್ಯೂಸರ್ ನೀವು. ಸೊ ಅದ್ರ ಮೇನ್ ಏನು ಕಾನ್ಸೆಪ್ಟ್ಸ್ ಸೊ ಏನು ಅಂತ ಜನತೆಗೆ ತಿಳಿಸ್ಕೊಡ್ತೀವಿ. ಅದು ಒಂದು ಅದ್ಭುತವಾದಂತಹ ಸಂದೇಶ ಇರ್ತಕ್ಕಂಥ ಒಂದು ಕನ್ನಡ ಸಿನಿಮಾ. ನಾವು ಅತಿಯಾಗಿ ಹೆಚ್ಚಾಗಿ ನಾವು ಉತ್ತೇಜನ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಕನ್ನಡ ಸಿನಿಮಾಗೆ ನಾವು ಕರ್ನಾಟಕದಲ್ಲಿ, ಏಕೆಂದ್ರೆ ಕನ್ನಡಿಗನೇ ಸಾರ್ವಭೌಮ ಇಲ್ಲಿ. ಹಾಗಾಗಿ ನಮ್ಮ ಅಚ್ಚುಮೆಚ್ಚಿನ ಒಂದು ಸಿನಿಮಾ ಅಂದ್ರೆ ಕನ್ನಡ ಸಿನಿಮಾಕ್ಕೆ ನಾವು ಇಲ್ಲಿ ಕನ್ನಡಿಗರಾಗಿ ನಾವೇ ಮಾಡಬೇಕು, ಬೇರೆ ಮಾಡ್ತಾರೆ. ಹಾಗೆ ಕನ್ನಡಕ್ಕೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂದು ಹೇಳುವ ಹಾಗೆ ನಮ್ಮ ಕನ್ನಡಕ್ಕೆ ಒಂದು ಅದ್ಭುತವಾದ ಶಕ್ತಿ ಇದೆ. ತಾಯಿನ ನಾವು ಹೇಗೆ ನಾವು ಪ್ರೀತಿಸ್ತೀವೋ ಕನ್ನಡ ನಾವು ಕರ್ನಾಟಕದಲ್ಲಿ ಅದೇ ರೀತಿ ಪ್ರೀತಿಸ್ತೀವಿ. ಅಂದ್ರೆ ಇದು ಲೈಕ್ ಇವಾಗಿನ ಕಾಲದ್ದು ಮೂವಿನ ಹಳೆ ಕಾಲದ್ದು ಇದು ಹಿಂದಿನ ಕಾಲದ ಒಂದು ಸ್ಟೋರಿ, ಒಂದು ಪ್ರೀತಿ ಪ್ರೇಮ ಪ್ರಳಯ ಅಂದ್ರೆ ಒಂದು ಪ್ರೇಮ ಸ್ಟೋರಿ. ಇದು ಹಳ್ಳಿಲಿರ್ತಕ್ಕಂಥ ಒಂದು ಸ್ಟೋರಿ, ಮತ್ತೆ ಅಲ್ಲಿಂದ ಸಿಟಿ ಹೇಗೆ ಪ್ರೀತಿ ಪ್ರೇಮ ಸಿಟಿ ಮೇಲೆ ಯಾವ ರೀತಿ ಆಯ್ತು ಅನ್ನೋದೊಂದು ಕಥೆನ ನನ್ನ ಸ್ನೇಹಿತರಾದ ಹರೀಶ್ ಗೌಡ್ರು ಅದ್ಭುತವಾಗಿ ಬರೆದಿದ್ದಾರೆ. ಆ ಸಿನಿಮಾಗೆ ತಕ್ಕಂತೆ ಸ್ಟೋರಿ ಇದೆ. ಆದ್ರೆ ನಮ್ಮ ಕರ್ನಾಟಕ ಹೃದಯವಂತ ಜನರು ಅದನ್ನ ಪ್ರೀತಿಸಿ ಗೌರವಿಸಿ ನಮ್ಗೆ ಬೆಂಬಲ ಕೊಟ್ಟು ಒಂದು ಪ್ರೋತ್ಸಾಹಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರೂ ನೋಡ್ಬೋದು, ಲೈಕ್ ಫ್ಯಾಮಿಲಿನೂ ನೋಡ್ಬೇಕಾಗುತ್ತೆ. ಒಂದು ಅದ್ಭುತವಾದಂತ ಕಥೆ ಇದೆ. ಪ್ರೀತಿಸುವಂತ ಜನರು ಕೂಡ ನೋಡ್ಬೋದು. ಹುಡುಗರಿಗೆ ಅದು ಎಲ್ಲ ಮಿಕ್ಸಿಂಗ್ ಮಾಡಿ ನಾವು ತೆಗೆದಿರ್ತಕ್ಕಂಥ ಸ್ಟೋರಿ. ಇದು ಒಂದು ಅದ್ಭುತವಾದಂತ ಸ್ಟೋರಿ. ಈಗ ನಾವು ಪ್ರಾರಂಭ ಮಾಡ್ತಿರ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಾನೊಂದು ಕೇಳ್ಪಟ್ಟಿದ್ದೀನಿ, ನೀವು ತುಂಬಾ ಚೆನ್ನಾಗಿ ಹಾಡ್ತೀರಂತೆ ಯೂಟ್ಯೂಬ್ ಚಾನಲ್ ಅಲ್ಲಿ, ಇವಾಗ ರೀಲ್ಸ್ ಅಲ್ಲಿ ಎಲ್ಲ ನೋಡಿದೀನಿ. ಸೊ ಒಂದೇ ಒಂದು ಲೈನ್ ನಮಗೋಸ್ಕರ, ನಮ್ಮ ನಾಡಿನ ಜನರು ಇಷ್ಟ ಒಂದು ಲೈನ್ ಹಾಡೋದು. ನಾನು ಇತ್ತೀಚೆಗೆ ಬಂದಂತ ಗಾಯಕ, ಅದ್ಭುತ ಗಾಯಕನ್ನ ನೀವು ಹೇಳ್ತಾ ಇದ್ದೀರಾ, ನಾನು ಅದ್ಭುತ ಗಾಯಕ ಅಲ್ಲ. ಆದ್ರೆ ನಿಮ್ಮ ಒಂದು ಮಾತಿಗೆ ಬೆಲೆ ಕೊಟ್ಟ ಹಾಡೋಣ. ನಿನ್ನ ನಗುವಂತೆ ನಿನ್ನ ನುಡಿಯೂ ಹಾಡಂತೆ ಬದುಕಿನ ಅನುಕ್ಷಣ ನಮಗೆ ಸಂತೋಷವೇ. ನಿಮ್ಮ ನಗುವಂತೆ ನಿನ್ನ ನುಡಿಯೂ ಹಾಡಂತೆ ಬದುಕಿನ ಅನುಕ್ಷಣ ನಿನಗೆ ಸಂತೋಷವೇ. ಹರುಷ ಹರುಷ ಎಂದೆಂದು ಜೊತೆಗೆ ನೀನಿರೇ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದ್ರ ಮಿಡ್ಲಲ್ಲಿ ಒಂದೇ ಒಂದು ನಾನು ಕೇಳ್ಪಟ್ಟಿರೋದು, ನೀವು ತುಂಬಾ ಬಡ ಬಂದು ಅಂತ ಎಲ್ರಿಗೂ ಹೆಲ್ಪ್ ಮಾಡ್ತೀರಾ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನನ್ನ ಕೈಲಾದಂತ ಸಹಾಯನ ಕಡುಕೊಡೋಕೆ ನಾನು ಸಹಾಯ ಮಾಡ್ತೀನಿ ಮೇಡಮ್. ಆದ್ರೆ ಮಾನವೀಯತೆ ಇಟ್ಕೊಂಡು ನಾವು ಮನುಷ್ಯನಾಗಿ ಬಾಳ್ಬೇಕು ಅಂದಾಗ ಒಬ್ಬರಿಗೆ ಸ್ಪಂದಿಸುವುದು ಕಷ್ಟಕ್ಕೆ ನಮ್ಮ ಒಂದು ಮಾನವೀಯತೆ ಧರ್ಮ. ಹಾಗಾಗಿ ಕೆಲವೊಂದು ಅನಾಥಾಶ್ರಮಕ್ಕೆ ಹೋಗ್ತಾ ಇರ್ತೀನಿ. ನನ್ನ ಹುಟ್ಟಿದಬ್ಬ ಅನಾಥಾಶ್ರಮದಲ್ಲಿ ಮಾಡ್ಕೊಳ್ತಾ ಇರ್ತೀನಿ. ಅಲ್ಲಿ ಹಲವಾರು ನನ್ನ ಕೈಲಾದಂತ ಸಣ್ಣ ಪುಟ್ಟ ಚಿಕ್ಕ ಒಂದು ಸಹಾಯ, ಅಳಿದ ಸೇವೆ ತರ ಕೂಡ ನಾನು ಒಂದು ಸಹಾಯ ಮಾಡ್ತೀನಿ. ಇತ್ತೀಚೆಗೆ ಆದಂತ ಒಂದು 2 ಕುಟುಂಬ ತುಂಬಾ ತೊಂದರೆಗೆ ಸಿಗಾಕೊಂಡಿತ್ತು. ಅವ್ರಿಗೂ ಕೂಡ ಒಂದು ಸಣ್ಣ ಸಹಾಯ, ಅಳಿದ ಸೇವೆ, ಒಂದು ಆಸ್ಪತ್ರೆ ವಿಚಾರ ಆಗಿರ್ಬೋದು, ಅವರ ಒಂದು ಜೀವನ ದಾರಿಗೆ ನಾನೊಂದು ಸಣ್ಣ ಅಳಿದ ಸೇವೆ ಮಾಡಿದೆ. ಸೊ ನೈಸ್. ಸೊ ಈ ಗಾಂಧಿನಿ ಗೆಸ್ಟ್ ಹೌಸ್ ಇಂದ ಮುಂಚೆ ಬೇರೆ ಯಾವ್ದಾದ್ರು ಮೂವಿ ಮಾಡಿಲ್ಲ, ಲೈಕ್ ಪ್ರೊಡ್ಯೂಸರ್? ಇಲ್ಲ ಮೇಡಮ್, ನನ್ನ ಪ್ರೊಡ್ಯೂಸರ್ ಅಂದ್ರೆ ಮೊದಲನೇ ಸಿನಿಮಾ ಗಾಂಧಿನಿ ಗೆಸ್ಟ್ ಹೌಸ್ ಅಂತಾನೆ. ಅದರಲ್ಲೂ ನಾನು ನಮ್ಮ ಹರೀಶ್ ಗೌಡ್ರು ಕೂಡ ಇಬ್ರು ಒಟ್ಟಾಗಿ ಸೇರಿ ಈ ಒಂದು ಚಿತ್ರಕಥೆಯನ್ನ ಫುಲ್ಲು ನಮ್ಮ ಹರೀಶ್ ಗೌಡ್ರೆ ಬರೆದಿದ್ದಾರೆ. ಬಹಳ ಅದ್ಭುತವಾದಂತ ಸಂದೇಶ ಇದೆ, ಸ್ಟೋರಿ ಇದೆ. ಅದ್ರ ಜೊತೆಗೆ ನನ್ನ ಕಡೆಯಿಂದ ಸಾಹಿತ್ಯ ಬರೆದಿದ್ದೀನಿ ಈ ಸಿನಿಮಾಗೆ. 4 ಹಾಡಿದೆ, 3 ಫೈಟ್ ಇದೆ. ಓಕೆ, ಹಾಗಾದ್ರೆ ಈ ಮೂವಿನ ಹೋಗ್ಲೇಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮಗೋಸ್ಕರ ಟೈಮ್ ಕೊಟ್ಟು ಇಲ್ಲಿವರೆಗೂ ಬಂದಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಎಲ್ಲ ನನ್ನ ಪ್ರೀತಿಯ ಕರ್ನಾಟಕದ ಮಹಾಜನತೆಗಳಲ್ಲಿ ನಿಮ್ಮ ಪ್ರೀತಿಯ ಪ್ರೀತಿಸೋಣ ಕೇಳಿಕೊಳ್ಳುವುದು ಒಂದೇ, ಈ ಸಿನಿಮಾಕ್ಕೆ ಬೆಂಬಲಿಸಿ ಹಾರೈಸಿ ನಿಮ್ಮೆಲ್ಲರ ಪ್ರೋತ್ಸಾಹ ಕೂಡ ಈ ಒಂದು ಸಿನಿಮಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು.